ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ನೋಡಲಿಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಲೇಟೆಸ್ಟ್ ನೋಟಿಫಿಕೇಷನ್ಸು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಾಗೆ ನಿಮಗೆ ತಲುಪುತ್ತೆ. ಒನ್ಸ್ ಅಗೇನ್ ಟು ಆಲ್ ಮೈ ಡಿಯರ್ ಆ್ಯಂಡ್ ರೆಸ್ಪೆಕ್ಟೆಡ್ ಸ್ಟೂಡೆಂಟ್ಸ್, ಐ ವೆಲ್ಕಮ್ ಟು ಮೈ ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. Myself Devraj R, Assistant Professor, Department of Commerce, GFGC Ripanpet. ಓಕೆ, ಈ ಒಂದು ವಿಡಿಯೋನಲ್ಲಿ BCom 6th ಸೆಮಿಸ್ಟರ್ನಲ್ಲಿರುವಂತಹ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿರೋ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಚಾಪ್ಟರ್ಗೆ ರಿಲೇಟ್ ಆಗಿರೋಂಥ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಆಲ್ ಆಫ್ ಯು ನೋ, ಇದು ಸ್ಟ್ಯಾಂಡರ್ಡ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂತೆ ನನ್ನ ಕಡೆಯಿಂದ 4ನೇ ವಿಡಿಯೋ. ದ ಫಸ್ಟ್ ವಿಡಿಯೋ ಬಂದುಬಿಟ್ಟು ಕಂಪ್ಲೀಟ್ ಆಗಿ ಥಿಯರಿ ಪಾರ್ಟನ್ನು ಇದ್ದಂತು. ಆ್ಯಂಡ್ ಸೆಕೆಂಡ್ ವಿಡಿಯೋ ಬಂದು ಮಟೀರಿಯಲ್ ವೇರಿಯನ್ಸ್ ಬಗ್ಗೆ, ಆ್ಯಂಡ್ 3ನೇ ವಿಡಿಯೋ ಬಂದು ಲೇಬರ್ ವೇರಿಯನ್ಸ್ ಬಗ್ಗೆ ಇತ್ತು. ಆ್ಯಂಡ್ ಈ ಒಂದು ವಿಡಿಯೋನಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಬರುವಂಥ 5 ಮಾರ್ಕ್ಸು ಮತ್ತು 15 ಮಾರ್ಕ್ಸಿನ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು 5 ಕ್ವೆಶನ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 5 ಮಾರ್ಕ್ಸು ಮತ್ತು 15 ಮಾರ್ಕ್ಸಿಂದು. ಒಂದೊಂದೇ ಕ್ವೆಶನನ್ನು ನೋಡ್ತಾ ಹೋಗೋಣ. The first question is like this. From the following details, calculate labor variances. Standard labor hours 5,000 hours. Standard wage rate is rupees 4 per hour. Actual hours worked is 6,000 hours. Actual wage rate paid rupees 3.5 per hour. Okay, ಇದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈ ಕ್ವೆಶನನ್ನು ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡೋವಂಥ ಅವಶ್ಯಕತೆ ಏನಿಲ್ಲ, ಯಾಕಂದರೆ ವಾಟ್ ಎವರ್ ಗಿವನ್ ಈಸ್ ಇಟ್ ಸೆಲ್ಫ್ ಇನ್ ದ ಸಿಂಪ್ಲೆಸ್ಟ್ ಮ್ಯಾನರ್. ಲೇಬರ್ ಅವರ್ಸು 5,000 ಅವರ್ಸು ಸ್ಟ್ಯಾಂಡರ್ಡ್, ಆ್ಯಂಡ್ ಲೇಬರ್ ವೇಜ್ ರೇಟು rupees 4 per hour. ಇಟ್ ಈಸ್ ಫಿಕ್ಸ್ಡ್, ಸ್ಪೆಸಿಫೈಡ್. ಆ್ಯಕ್ಚುಲಿ ವರ್ಕ್ಡ್ ಎಷ್ಟಂದರೆ 6,000 ಅವರ್ಸ್ ವರ್ಕ್ ಮಾಡಿದ್ದೀವಿ, ಆ್ಯಂಡ್ ಆ್ಯಕ್ಚುಯಲ್ ವೇಜ್ ರೇಟ್ ಪೇಯ್ಡ್ ಈಸ್ 3.5 per hour. ಸೊ now we shall calculate labor variances. ಈ ಕೊಟ್ಟಿರೋಂಥ ಕ್ವೆಶನ್ಗೆ ರಿಲೇಟ್ ಆಗಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ 3 ಆಫ್ ದಿ ಲೇಬರ್ ವೇರಿಯನ್ಸಸ್. ಒಂದು ಲೇಬರ್ ಕಾಸ್ಟ್ ವೇರಿಯನ್ಸು, ಮತ್ತೊಂದು ಲೇಬರ್ ರೇಟ್ ವೇರಿಯನ್ಸು, ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಈ 3 ವೇರಿಯನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಮೊದಲನೇ ವೇರಿಯನ್ಸಿಗೆ ಬರೋಣ. ಈಗ ಲೇಬರ್ ಕಾಸ್ಟ್ ವೇರಿಯನ್ಸ್, LCV ಅಂತ ಕರಿತೀವಿ. LCV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ವರ್ಕ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಆ್ಯಕ್ಚುಯಲ್ ವರ್ಕ್. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್. ಕ್ವೆಶನಲ್ಲೇ ಹೇಳಿದ್ದಾರೆ ಸ್ಟ್ಯಾಂಡರ್ಡ್ ಅವರ್ಸ್ 5,000 ಅವರ್ಸ್ ಅಂತ, ಇಂಟು ಸ್ಟ್ಯಾಂಡರ್ಡ್ ರೇಟ್ rupees 4 per hour. ಆ್ಯಕ್ಚುಯಲ್ ಅವರ್ಸ್ 6,000 ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್ 3.5 per hour. Standard cost to 20,000, actual cost to 21,000. If actual cost is more than standard cost, the difference will be called as or considered as adverse or unfavorable. Standard cost ಗಿಂತ actual cost ಏನಾದರೂ ಜಾಸ್ತಿ ಇದ್ದರೆ ಬರೋವಂಥ ವ್ಯತ್ಯಾಸಕ್ಕೆ ನಾವು ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಅಂತ ಕರಿತೀವಿ. ಸೊ ನಮಗೆ ಇವಾಗ ಬಂದಿರೋವಂಥ ಲೇಬರ್ ಕಾಸ್ಟ್ ವೇರಿಯನ್ಸ್ ಏನಿದೆ 1,000 ರೂಪಾಯಿ, ಆ ವೇರಿಯನ್ಸು ಅಡ್ವರ್ಸ್, 1,000 ಅಡ್ವರ್ಸ್. ನೆಕ್ಸ್ಟು ವೇರಿಯನ್ಸ್ಗಳನ್ನ ನೋಡೋಣ. ರೇಟ್ ವೇರಿಯನ್ಸ್. ಈ ಲೇಬರ್ ರೇಟ್ ವೇರಿಯನ್ಸನ್ನು ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ರೇಟ್ ಸ್ಪೆಸಿಫೈಡ್ ಆರ್ ಫಿಕ್ಸ್ಡ್ ಆ್ಯಂಡ್ ಆ್ಯಕ್ಚುಯಲ್ ರೇಟ್ ಪೇಯ್ಡ್ ಇವೆರಡರ ಮಧ್ಯದ ವ್ಯತ್ಯಾಸನ ತಗೊಂಡು ಆ್ಯಕ್ಚುಯಲ್ ಅವರ್ಸ್ ಎಷ್ಟು ಅವರ್ಸ್ಗೆ ನಾವು ಇದನ್ನು ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನು ನಾವು ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲೇಬರ್ ರೇಟ್ ವೇರಿಯನ್ಸ್ LRV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್. ಸ್ಟ್ಯಾಂಡರ್ಡ್ ರೇಟು 4, ಆ್ಯಕ್ಚುಯಲ್ ರೇಟ್ 3.5, ಆ್ಯಕ್ಚುಯಲ್ ಅವರ್ಸ್ ವರ್ಕ್ ಮಾಡಿರೋದು 6,000 ಅವರ್ಸ್. ಸೊ ಇಲ್ಲೂ ಕೂಡ ಅಷ್ಟೇ, ಇಫ್ ಆ್ಯಕ್ಚುಯಲ್ ರೇಟ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ರೇಟ್, ಆ್ಯಕ್ಚುಯಲ್ ರೇಟ್ ಪೇಯ್ಡ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ರೇಟ್ ಸ್ಪೆಸಿಫೈಡ್, ದ ವೇರಿಯನ್ಸ್ ವಿಲ್ ಬಿ adverse or unfavorable. If the actual rate
ಪೇಯ್ಡ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ರೇಟ್. ಅಂದರೆ ಸ್ಟ್ಯಾಂಡರ್ಡ್ ರೇಟ್ ಏನು ಫಿಕ್ಸ್ ಮಾಡಿದ್ರು, ವೇಜ್ ರೇಟು, ಕೂಲಿ ಎಷ್ಟು ಕೊಡಬೇಕು ಒಂದು ಗಂಟೆಗೆ ಅಂತ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ರು, ಅದಕ್ಕಿಂತ ನಾವೇನಾದರೂ ಕಡಿಮೆ ಪೇ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಲೆಕ್ಕದಲ್ಲಿ ಸ್ಟ್ಯಾಂಡರ್ಡ್ ರೇಟ್ 4 ರೂಪಿ ಇದೆ, ಒಂದು ಗಂಟೆಗೆ 4 ರೂಪಾಯಿ ಕೂಲಿ ಕೊಡಬೇಕಿತ್ತು, ಬಟ್ ನಾವು ಕೊಟ್ಟಿರೋದು ಬರೀ 3.5 ರೂಪಾಯಿ. ಸೊ ದರ್ ಈಸ್ ಅ ಪಾಸಿಟಿವ್ ಡಿಫರೆನ್ಸ್. ಅದಕ್ಕೋಸ್ಕರ ನಮಗೆ ಬಂದಿರೋವಂಥ ವೇರಿಯನ್ಸು ಫೇವರಬಲ್, 3000 ಫೇವರಬಲ್. ಆ್ಯಂಡ್ ಲಾಸ್ಟ್ ಲೇಬರ್ ವೇರಿಯನ್ಸ್ ಈಸ್ ಈಕ್ವೇಷನಲ್ಲಿ LEV, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸನ್ನು ಹೌ ಟು ಕ್ಯಾಲ್ಕುಲೇಟ್? ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ಅವರ್ಸ್ ಅವರೇ ಹೇಳಿದ್ದಾರೆ 5000 ಅವರ್ಸ್, ಆ್ಯಕ್ಚುಯಲ್ ಅವರ್ಸ್ 6000 ಅವರ್ಸ್ ನಾವು ವರ್ಕ್ ಮಾಡಿರೋದು. ಸ್ಟ್ಯಾಂಡರ್ಡ್ ರೇಟ್ ಪರ್ ಅವರ್ ₹4. ಓಕೆ, ಈ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸಲ್ಲಿ ಹೌ ಟು ಫೈಂಡ್ ಔಟ್ ವೆದರ್ ದ ವೇರಿಯನ್ಸ್ ಇಸ್ ಅಡ್ವರ್ಸ್ ಆರ್ ಫೇವರಬಲ್ ಅಂತಂದರೆ, ಅಗೈನ್ ಇಫ್ ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್ ಆರ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಅವರ್ಸ್ ಸ್ಪೆಸಿಫೈಡ್, ಇಟ್ ಈಸ್ ಅಡ್ವರ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬನ್ನು ಕಂಪ್ಲೀಟ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಆಗಿ ಇಷ್ಟು ಗಂಟೆಗಳು ವರ್ಕ್ ಮಾಡಬೇಕಂತ ಸ್ಪೆಸಿಫೈ ಮಾಡಿರ್ತಾರೆ. ನಾವೇನಾದರೂ ಅದಕ್ಕಿಂತ ಜಾಸ್ತಿ ಟೈಮನ್ನು ತಗೊಂಡು ವರ್ಕನ್ನು ಕಂಪ್ಲೀಟ್ ಮಾಡಿದರೆ ಆ ಡಿಫ್ರೆನ್ಸ್ ಏನಿದೆ ಅದಕ್ಕೆ ನಾವು ಅಡ್ವರ್ಸ್ ಅಂತ ಕರಿತೀವಿ. ಇನ್ ಕೇಸ್ ಸ್ಟ್ಯಾಂಡರ್ಡ್ ಅವರ್ಸು ಸ್ಪೆಸಿಫೈ ಮಾಡಿರೋದಕ್ಕಿಂತ ಕಡಿಮೆ ಟೈಮಲ್ಲೇ ವರ್ಕನ್ನು ಕಂಪ್ಲೀಟ್ ಮಾಡಿದರೆ, ದೆನ್ ದ ಡಿಫ್ರೆನ್ಸ್ ಆರ್ ವೇರಿಯನ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಫೇವರಬಲ್. ಸೊ ಇವಾಗ ಸ್ಟ್ಯಾಂಡರ್ಡ್ ಅವರ್ಸ್ ಸ್ಪೆಸಿಫೈಡ್ 5000 ಅವರ್ಸ್, ಬಟ್ ವಿ ಹ್ಯಾವ್ ಟೇಕನ್ 6000 ಅವರ್ಸ್. 1000 ಗಂಟೆಗಳು ಜಾಸ್ತಿ ಟೈಮ್ ತೊಗೊಂಡಿದ್ದೀವಿ, ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಟೈಮ್ ತೊಗೊಂಡಿರೋದ್ರಿಂದ ನಮಗೆ ಬಂದಿರೋಂಥ ವೇರಿಯನ್ಸ್ 4000 ಏನಿದೆ, ದಟ್ ಈಸ್ ಅಡ್ವರ್ಸ್. ಓಕೆ, ನಾವೀಗ ವೆರಿಫೈ ಮಾಡ್ಬೋದು. ವೆರಿಫಿಕೇಷನ್ ಹೇಗೆ ಮಾಡೋದು ಅಂತಂದರೆ, ಲೇಬರ್ ಕಾಸ್ಟ್ ವೇರಿಯನ್ಸ್ ವಿಲ್ ಬಿ ಈಕ್ವಲ್ ಟು ದ ಸಮ್ ಟೋಟಲ್ ಆಫ್ ಲೇಬರ್ ರೇಟ್ ವೇರಿಯನ್ಸ್ ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ನಮಗೆ ಲೇಬರ್ ಕಾಸ್ಟ್ ವೇರಿಯನ್ಸು 1000 ಅಡ್ವರ್ಸ್ ಬಂದಿದೆ, ಲೇಬರ್ ರೇಟ್ ವೇರಿಯನ್ಸು 3000 ಫೇವರಬಲ್ ಇದೆ. ಫೇವರಬಲ್ ಅಂತಂದರೆ ಪ್ಲಸ್ ವ್ಯಾಲ್ಯೂ, ಪಾಸಿಟಿವ್. ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸು 4000 ಅಡ್ವರ್ಸ್ ಇದೆ. ಅಡ್ವರ್ಸ್ ಇನ್ ದ ಸೆನ್ಸ್ ವಾಟ್? ನೆಗೆಟಿವ್. ಇವೆರಡನ್ನೂ ಆ್ಯಡ್ ಮಾಡ್ಕೊಂಡಾಗ ನಮಗೆ ಅಲ್ಟಿಮೇಟಾಗಿ ಬರೋವಂಥ ಆನ್ಸರು 1000 ಅಡ್ವರ್ಸ್. LCV, LRV ಪ್ಲಸ್ LEV 1000 ಅಡ್ವರ್ಸ್. ಸೊ ನಾವು ಮಾಡಿರೋಂಥ ಲೆಕ್ಕ ಸರಿ ಇದೆ. ನೀವು ವೆರಿಫಿಕೇಷನ್ ಬೇಕಂದರೆ ಮಾಡ್ಕೊಬೋದು. ಸ್ಟ್ಯಾಂಡರ್ಡ್ ಕಾಸ್ಟಿಂಗಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಕಂಡಿಡಿದಿರೋಂಥ ವೇರಿಯನ್ಸಸ್ ಏನಿದೆ, ವೆದರ್ ದೇ ಆರ್ ಅಕ್ಯುರೇಟ್ ಆರ್ ನಾಟ್ ಅಂತ ನೀವು ವೆರಿಫಿಕೇಷನನ್ನು ಮಾಡಿಕೊಂಡು ಇಲ್ಲೇ ಫೈಂಡ್ ಔಟ್ ಮಾಡ್ಕೊಂಬಿಡ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Costing system and produces product X. The standard estimate of material for the manufacture of 1000 units of product X is 400 kgs at rupees 2.5 per kg. In the month of January 2019, ABC Limited manufactured 2000 units of product X, and it is found that 820 kgs of material is consumed at rupees 2.6 per kg. Calculate material variances. ಓಕೆ, ದಿಸ್ ಕ್ವೆಶನ್ ಈಸ್ ಆಲ್ ಅಬೌಟ್ ಮಟೀರಿಯಲ್ ವೇರಿಯನ್ಸಸ್. ಏನು ಕೊಟ್ಟಿದ್ದಾರೆ ಫಸ್ಟು ನಾವು ಅದನ್ನು ಅನಲೈಸ್ ಮಾಡ್ಕೊಳ್ಳೋಣ. ನಮಗೆ ಕೊಟ್ಟಿರೋಂಥ ಸ್ಟ್ಯಾಂಡರ್ಡ್ ಡೇಟಾ 1000 ಯೂನಿಟ್ ಆಫ್ ಪ್ರಾಡಕ್ಟಿಗೆ ಕೊಟ್ಟಿದ್ದಾರೆ. 1000 ನಾವು ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ, ಪ್ರಾಡಕ್ಟ್ ಎಕ್ಸ್ನ 1000 ಔಟ್ಪುಟ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ 400 kgs ಆಫ್ ರಾ ಮಟೀರಿಯಲ್ ಟು ಬಿ ಇಂಟ್ರೊಡ್ಯೂಸ್ಡ್. 400 kg ರಾ ಮಟೀರಿಯಲ್ ಹಾಕಿದ್ರೆ 1000 ಔಟ್ಪುಟ್ ಬರುತ್ತೆ. ಆ್ಯಂಡ್ ಸ್ಟ್ಯಾಂಡರ್ಡ್ ರೇಟ್ ಸ್ಪೆಸಿಫೈಡ್ ಎಷ್ಟಪ್ಪ ಅಂದರೆ 1 kgಗೆ 2.5 ರೂಪಾಯಿ. ದಿಸ್ ಈಸ್ ಸ್ಟ್ಯಾಂಡರ್ಡ್ ರೇಟ್. But actually, in the month of January 2009, company has manufactured 2000 units. ಆ 2000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಕಂಪನಿ ಇನ್ಪುಟ್, ರಾ ಮಟೀರಿಯಲ್ ಇನ್ಪುಟ್ ಹಾಕಿರೋದು 820 kg. ಆ್ಯಂಡ್ ಆ್ಯಕ್ಚುಯಲ್ ರೇಟ್ ಪೇಯ್ಡ್ ಈಸ್ rupees 2.6 per kg. ಸೊ ನಾವೀಗ ಫಸ್ಟು ವರ್ಕಿಂಗ್ ನೋಟಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಪ್ಪ ಅಂದರೆ, ನಮಗೇನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ಆ ಕೊಟ್ಟಿರೋವಂಥ ಸ್ಟ್ಯಾಂಡರ್ಡ್ಸು 1000 ಔಟ್ಪುಟ್ಟಿಗೆ, ಬಟ್ ನಾವು ಆ್ಯಕ್ಚುಯಲಾಗಿ ಪ್ರೊಡ್ಯೂಸ್ ಮಾಡಿರೋದು 2000 ಔಟ್ಪುಟ್ಗಳನ್ನ, 2000 ಯೂನಿಟ್ಸನ್ನು. ಸೊ 2000 ಯೂನಿಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗಿದ್ದಿದ್ರೆ, 2000 ಯೂನಿಟ್ಸ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗಿದ್ದಿದ್ರೆ ಎಷ್ಟು ಇನ್ಪುಟನ್ನು ಹಾಕಬೇಕಿತ್ತು ಅದನ್ನು ನೋಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಹಾಕಬೇಕಿತ್ತು, ದ್ಯಾಟ್ ಟು ಬಿ ಕ್ಯಾಲ್ಕುಲೇಟೆಡ್. ಅದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂದರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಈಕ್ವಲ್ಸ್ 400 divided by 1000. 1000 unit of outputಗೆ we have to use 400 kgs of raw material or input.
and we have produced 2000 units. 400 divided by 1000 into 2000 ಅಂದರೆ 1000 ಯೂನಿಟ್ಗೆ 400 kg ಆದರೆ 2000 ಯೂನಿಟ್ಗೆ ಎಷ್ಟಾಗುತ್ತೆ ಅಂತ. ಸ್ಟ್ಯಾಂಡರ್ಡ್ ಪ್ರಕಾರ 800 kgs ಆರ್ ಟು ಬಿ ಯೂಸ್ಡ್, ಅಂದರೆ 800 kgಗಳನ್ನ ಯು ಆರ್ ಸಪೋಸ್ ಟು ಯೂಸ್ ಮಾಡಬೇಕಿತ್ತು. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಈಗೇನು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ಲಿ ಇನ್ ಪ್ಲೇಸ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ವಿ ಹ್ಯಾವ್ ಟು ಯೂಸ್ 800 kgs. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಎಲ್ಲೆಲ್ಲಿ ಬರುತ್ತೆ ನಮ್ಮ ಆನ್ಸರಲ್ಲಿ ನೆಕ್ಸ್ಟು ಫಾರ್ಮುಲಾಗಳನ್ನ ಹಾಕೊಂಡಾಗ ಅಲ್ಲಿ 800 kgಯನ್ನು ನಾವು ಯೂಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಒಂದೊಂದೇ ವೇರಿಯನ್ಸಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. is material cost variance, MCV. MCV equals standard cost minus actual cost. Standard cost ಅಂದ್ರೆ standard quantity into standard price minus actual cost ಅಂದ್ರೆ actual quantity into actual price. Standard quantity ಇವಾಗ ತಾನೇ ನಾವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 800 kgs into standard price specified 2.5 minus actual quantity ಕ್ವೆಶನಲ್ಲೇ ಕೊಟ್ಟಿದ್ದಾರೆ 820 kgs into actual price 2.6. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟು 2000 ರೂಪಾಯಿ ನಾವು ಖರ್ಚು ಮಾಡಬೇಕಾಗಿದ್ದು, ಆ್ಯಕ್ಚುಯಲ್ ಆಗಿ ನಾವು ಖರ್ಚು ಮಾಡಿರೋದು 2132. ದರ್ ಈಸ್ ಅ ವೇರಿಯನ್ಸ್ ಇದೆ 132 ರೂಪಾಯಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಫಿಕ್ಸ್ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ದಿಸ್ ಈಸ್ ಅ ಅಡ್ವರ್ಸ್ ವೇರಿಯನ್ಸ್, ಅನ್ಫೇವರಬಲ್. ಓಕೆ, ಸೆಕೆಂಡ್ ಮಟೀರಿಯಲ್ ವೇರಿಯನ್ಸ್ ಈಸ್ MPV, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್. MPV ಈಕ್ವಲ್ಸ್ SP minus AP into AQ, ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು actual quantities. Standard price 2.5, actual price 2.6 and actual quantities used 820 kgs. ಸೊ ನಮಗೆ ಬಂದಿರೋಂಥ ವೇರಿಯನ್ಸ್ ಏನಿದೆ ಸ್ಟ್ಯಾಂಡರ್ಡ್ ಪ್ರೈಸ್ಗಿಂತ ಆ್ಯಕ್ಚುಯಲ್ ಪ್ರೈಸು ಜಾಸ್ತಿ ಇದೆ, ಆದ್ದರಿಂದ ನಮ್ಗೆ ಬಂದಿರೋಂಥ ವೇರಿಯನ್ಸು ಅಡ್ವರ್ಸ್, 82 ಅಡ್ವರ್ಸ್. ಆ್ಯಂಡ್ ಮೂರನೇ ಮಟೀರಿಯಲ್ ವೇರಿಯನ್ಸ್ ಯಾವುದಪ್ಪ ಅಂದರೆ ಮಟೀರಿಯಲ್ ಯೂಸೇಜ್ ಆರ್ ಕ್ವಾಂಟಿಟಿ ವೇರಿಯನ್ಸ್, MUV. MUV equals standard quantity minus actual quantity into actual price. Standard quantity for actual output 800, actual quantity used 820, standard price 2.5. ಓಕೆ, ನಮ್ಗೆ ಬರೋಂಥ ವೇರಿಯನ್ಸು 50 ಅಡ್ವರ್ಸ್. ಯಾಕೆ ಅಡ್ವರ್ಸ್ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏನು ಸ್ಪೆಸಿಫೈ ಮಾಡಿದ್ರು ಅದಕ್ಕಿಂತ ಜಾಸ್ತಿ ರಾ ಮಟೀರಿಯಲ್ಸ್ಗಳನ್ನ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ, ಅಂದರೆ ಜಾಸ್ತಿ ಖರ್ಚು ಮಾಡಿರ್ತೀವಿ. ದಟ್ ಈಸ್ ವೈ ಇಟ್ ಈಸ್ ಅಡ್ವರ್ಸ್. ಓಕೆ, ವೆರಿಫೈ ಮಾಡೋಣ ಈಗ. MCV ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ MPV ಪ್ಲಸ್ MUV. MCV ಬಂದ್ಬಿಟ್ಟು 132 ಅಡ್ವರ್ಸ್ ಇದೆ, MPV 82 ಅಡ್ವರ್ಸ್ ಪ್ಲಸ್ MUV 50 ಅಡ್ವರ್ಸ್, ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ಇಟ್ ಬಿಕಮ್ಸ್ 132 ಅಡ್ವರ್ಸ್. ಸೊ ನಾವು ಮಾಡಿರೋಂಥ ಆನ್ಸರು ಸರಿ ಇದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. is like this. The standard cost card shows the following details relating to a material needed to produce 1 kg of groundnut oil. Quantity of groundnut required 3 kg. Price of groundnut rupees 90 per kg. Actual production during the week 1000 kgs. Quantity used 3500 kgs of groundnut. Price of groundnut per kg is rupees 100. Calculate material variances. Okay. ಈ ಲೆಕ್ಕದಲ್ಲೂ ಕೂಡ ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿರೋ ಮೊದಲು ಅನಲೈಸ್ ಮಾಡ್ಕೊಳ್ಳೋಣ, ದೆನ್ ವಿಲ್ ಗೋ ಟು ಕ್ಯಾಲ್ಕುಲೇಷನ್ ಪಾರ್ಟ್. ಇಲ್ಲಿ 1 kg ಆಫ್ ಗ್ರೌಂಡ್ನಟ್ ಆಯಿಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 3 kg ಆಫ್ ಗ್ರೌಂಡ್ನಟ್ ಈಸ್ ರಿಕ್ವೈರ್ಡ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ಹೇಳುತ್ತೆ 1 kg ಔಟ್ಪುಟ್ಟನ್ನು ಜನ್ರೇಟ್ ಮಾಡಬೇಕಂದ್ರೆ 3 kg ಗ್ರೌಂಡ್ನಟ್ಟನ್ನು ಹಾಕಬೇಕು ರಾ ಮಟೀರಿಯಲ್ ಅಂತ ಹೇಳ್ತಿದೆ. ಆ್ಯಂಡ್ ಪ್ರತಿ 1 kg ಗ್ರೌಂಡ್ನಟ್ಗೆ 90 ರೂಪಿ ರೇಟನ್ನು ಫಿಕ್ಸ್ ಮಾಡಿದೆ ಆ್ಯಸ್ ಪರ್ ಸ್ಟ್ಯಾಂಡರ್ಡ್. ಬಟ್ ಆ್ಯಕ್ಚುಯಲ್ ಆಗಿ ನಾವು ಪ್ರೊಡ್ಯೂಸ್ ಮಾಡಿರೋದು 1000 kg ಆಫ್ ಗ್ರೌಂಡ್ನಟ್ ಆಯಿಲ್. ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್ ಎಷ್ಟು ಮಾಡಿದ್ದೀವಿ ಅಂದರೆ 3500 kg ಗ್ರೌಂಡ್ನಟನ್ನು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ನಾವು ನಿಜವಾಗ್ಲೂ ಪ್ರೈಸನ್ನು ಕೊಟ್ಟಿರೋದು 100 ರೂಪಿ. 90 ರೂಪಿ ಕೊಡಬೇಕು ಅಂತ ಸ್ಟ್ಯಾಂಡರ್ಡ್ ಹೇಳಿದ್ದು, ಬಟ್ ನಾವು ಎಷ್ಟು ಕೊಟ್ಟಿದ್ದೀವಿ 100 ರೂಪಿ ಕೊಟ್ಟಿದ್ದೀವಿ. ಸೊ ಅಗೇನ್ ನಾವೀಗ ಈ ಲೆಕ್ಕದಲ್ಲಿ ಏನು ಮಾಡಬೇಕಂದ್ರೆ ನಮಗೇನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ 3 kg ಅಂತ ಹೇಳಿ, ದಟ್ ಈಸ್ ಫಾರ್ 1 kg ಆಫ್ ಗ್ರೌಂಡ್ನಟ್ ಆಯಿಲ್. ಒಂದು ಔಟ್ಪುಟ್ಗೆ ಅಂದರೆ 1 kg ಗ್ರೌಂಡ್ನಟ್ ಆಯಿಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 3 kg ರಾ ಮಟೀರಿಯಲನ್ನು ಅಂದರೆ ಗ್ರೌಂಡ್ನಟನ್ನು ಯೂಸ್ ಮಾಡಬೇಕು ಅಂತ ಸ್ಟ್ಯಾಂಡರ್ಡ್ ಹೇಳಿರೋದು. ಬಟ್ ಆ್ಯಕ್ಚುಲಿ ನಾವು ಪ್ರೊಡ್ಯೂಸ್ ಮಾಡಿರೋದು 1000 kgs ಆಫ್ ಗ್ರೌಂಡ್ನಟ್ ಆಯಿಲ್. ನಾವೀಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಆ್ಯಸ್ ವಿ ಡಿಡ್ ಇನ್ ಅ ಸೆಕೆಂಡ್ ಕ್ವೆಶನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವು ಇನ್ ಸೇಮ್ ಮ್ಯಾನರ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ವಿಲ್ ಬಿ 3 kgs ಡಿವೈಡೆಡ್ ಬೈ
1 kg ಆಫ್ ಗ್ರೌಂಡ್ನಟ್ ಆಯಿಲ್ ಇಂಟು 1000 kgs ಎಷ್ಟು ಬರುತ್ತೆ ಅಂತಂದರೆ 3000 kgs ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. 1000 kg ಗ್ರೌಂಡ್ನಟ್ ಆಯಿಲನ್ನು ನಾವೇನಾದ್ರು ಪ್ರೊಡ್ಯೂಸ್ ಮಾಡಬೇಕು ಅಂತಂದಿದ್ರೆ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ಸ್ ನಾವು 3000 kgs ಆಫ್ ರಾ ಮಟೀರಿಯಲನ್ನು ಅಥವಾ ಗ್ರೌಂಡ್ನಟನ್ನು ಯೂಸ್ ಮಾಡಬೇಕಿತ್ತು ಆ್ಯಸ್ ಪರ್ ಸ್ಟ್ಯಾಂಡರ್ಡ್ಸು. ಓಕೆ, ಇದನ್ನು ಈಕ್ವೇಷನ್ಸಲ್ಲಿ ಎಲ್ಲೆಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಂತ ಬರುತ್ತೆ ಅಲ್ಲಿ ನಾವು ಯೂಸ್ ಮಾಡ್ಕೋತೀವಿ. ಗೆ ಬರೋಣ. ಯಾವ್ದ್ಯಾವ್ದು ವೇರಿಯನ್ಸಸ್ ಇದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್. MCV ಈಕ್ವಲ್ಸ್ SQ ಇಂಟು SP ಮೈನಸ್ AQ ಇಂಟು AP. SQ ಇವಾಗ ತಾನೇ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 3000. SP 90 ಇದೆ ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್. ಆ್ಯಕ್ಚುಯಲ್ ಕ್ವಾಂಟಿಟಿ 3500 kgs ಆಫ್ ಗ್ರೌಂಡ್ನಟನ್ನು ವಿ ಹ್ಯಾವ್ ಯೂಸ್ಡ್. ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 100 ನಾವು ಕೊಟ್ಟಿರೋದು. ಸೊ ಸ್ಟ್ಯಾಂಡರ್ಡ್ ಕಾಸ್ಟು 2,70,000. ಆ್ಯಕ್ಚುಯಲ್ ಕಾಸ್ಟ್ ನಾವು ಖರ್ಚು ಮಾಡಿರೋದು 3.5 ಲಕ್ಷ. ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಖರ್ಚು ಮಾಡಬೇಕಾಗಿದ್ದು ಎಷ್ಟು ಖರ್ಚು ಮಾಡಬೇಕಿತ್ತು? 2,70,000 ಖರ್ಚು ಮಾಡಬೇಕಿತ್ತು. 3,000 kgs ಆಫ್ ಗ್ರೌಂಡ್ನಟ್ ಆಯಿಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಪ್ರಕಾರ. ಬಟ್ ನಾವು 3.5 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ದೆರ್ ಈಸ್ ಅ ಡಿಫ್ರೆನ್ಸ್, 80,000 ಡಿಫ್ರೆನ್ಸ್ ಇದೆ. ದಟ್ ಡಿಫ್ರೆನ್ಸ್ ಆರ್ ವೇರಿಯನ್ಸ್ ಈಸ್ ಅಡ್ವರ್ಸ್. ಜಾಸ್ತಿ ಖರ್ಚು ಮಾಡಿದ್ದೀವಿ, ದಟ್ ಈಸ್ ವೈ ಇಟ್ ಈಸ್ ಅಡ್ವರ್ಸ್. And the second variance is material price variance. MPV equals SP minus AP into AQ. Standard price minus actual price into actual quantity. Standard price fixed rupees 90 per kg. Actual price paid rupees 100. Actual quantity 3,500. 35,000 adverse. Standard price ಗಿಂತ ಜಾಸ್ತಿ ಪೇ ಮಾಡಿಬಿಟ್ಟಿದ್ದೀವಿ, ಸೊ ಅಡ್ವರ್ಸ್. ಆ್ಯಂಡ್ ಮೂರನೇ ವೇರಿಯನ್ಸ್ ಬಂದು ಮಟೀರಿಯಲ್ ಯೂಸೇಜ್ ಆರ್ ಕ್ವಾಂಟಿಟಿ ವೇರಿಯನ್ಸ್. MUV ಈಕ್ವಲ್ಸ್ SQ ಮೈನಸ್ AQ ಇಂಟು SP. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 3,000, ಆ್ಯಕ್ಚುಯಲ್ ಕ್ವಾಂಟಿಟಿ 3,500, ಸ್ಟ್ಯಾಂಡರ್ಡ್ ಪ್ರೈಸು 90. ಸೊ ದರ್ ಈಸ್ ಅ ಡಿವಿಯೇಷನ್, ದರ್ ಈಸ್ ಅ ಡಿಫ್ರೆನ್ಸ್. ದ ವೇರಿಯನ್ಸ್ ಈಸ್ ಅಡ್ವರ್ಸ್. ಯಾಕಂದರೆ 3,000 ರಾ ಮಟೀರಿಯಲ್ ಅಂದರೆ 3,000 kg ಆಫ್ ಗ್ರೌಂಡ್ನಟನ್ನು ಯೂಸ್ ಮಾಡ್ಕೊಬೇಕಿತ್ತು 1000 kg ಆಫ್ ಔಟ್ಪುಟ್ಟನ್ನು ಜನ್ರೇಟ್ ಮಾಡಲಿಕ್ಕೆ. ಬಟ್ ನಾವೇನು ಮಾಡ್ಕೊಂಡಿದ್ದೀವಿ 3,500 kg ಆಫ್ ರಾ ಮಟೀರಿಯಲನ್ನು ಅಥವಾ ಗ್ರೌಂಡ್ನಟನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಎಕ್ಸ್ಟ್ರಾ ಜಾಸ್ತಿ ಯೂಸ್ ಮಾಡ್ಕೊಂಡು ಜಾಸ್ತಿ ಖರ್ಚಾಗಿದೆ, ಜಾಸ್ತಿ ಕ್ವಾಂಟಿಟಿ ಯುಟಿಲೈಸ್ ಮಾಡ್ಕೊಂಡಿರೋದ್ರಿಂದ ದ ಡಿಫ್ರೆನ್ಸ್ ಈಸ್ ಅಡ್ವರ್ಸ್. 45,000 ಅಡ್ವರ್ಸ್. ಈಗ ವೆರಿಫೈ ಮಾಡೋಣ. MCV ಈಕ್ವಲ್ಸ್ MPV ಪ್ಲಸ್ MUV 80,000 ಅಡ್ವರ್ಸ್ ಈಕ್ವಲ್ಸ್ 35,000 ಪ್ಲಸ್ 45 ಎರಡೂ ಅಡ್ವರ್ಸ್ ಇದೆ. ಸೊ ನಾವೇನು ಲೆಕ್ಕ ಮಾಡಿದ್ದೀವಿ ವೇರಿಯನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿರೋದು ಸರಿ ಇದೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Following details relating to product Z during the month of March 2019. Compute material and labor variances. Material cost 50 kg at rupees 40 per kg. Wages cost or labor cost 400 hours at rupees 1 per hour. This is standard. Actual production is 1,000 units. Materials consumed 49,000 kgs costing rupees 42 per kg. Labor 39,600 hours at rupees 1.1 per hour. In actual hours 2,000 hours are abnormal idle time due to machine breakdown. Okay. ನಾವು ಕೊಟ್ಟಿರೋಂಥ ಕ್ವೆಶನನ್ನು ಮೊದಲು ಅನಲೈಸ್ ಮಾಡ್ಕೊಂಬಿಡೋಣ. ನಮ್ಗೆ ಏನೇನು ಕೊಟ್ಟಿದ್ದಾರೆ. ದೆನ್ ವಿಲ್ ಗೋ ಟು ಕ್ಯಾಲ್ಕುಲೇಷನ್ಸ್. ದರ್ ಈಸ್ ಅ ಪ್ರಾಡಕ್ಟ್ ಕಾಲ್ಡ್ Z. ಪ್ರಾಡಕ್ಟ್ ಝಡ್ಗೆ ರಿಲೇಟೆಡ್ ಆಗಿರೋಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಝಡ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದರೆ ಮಟೀರಿಯಲ್ ಕಾಸ್ಟು ಎಷ್ಟು ಖರ್ಚಾಗಬೇಕಿತ್ತು ಅಂದರೆ 50 kgs ಆಫ್ ರಾ ಮಟೀರಿಯಲನ್ನು ಯೂಸ್ ಮಾಡಬೇಕು. 1 kg ರಾ ಮಟೀರಿಯಲ್ಗೆ 40 ರೂಪೀಸ್ ಪೇ ಮಾಡಬೇಕು. ದಿಸ್ ಈಸ್ ಸ್ಟ್ಯಾಂಡರ್ಡ್. ವೇಜ್ಗೆ ಬಂದರೆ ಅಂದರೆ ಲೇಬರ್ ಕಾಸ್ಟಿಗೆ ಬಂದರೆ 400 ಅವರ್ಸ್ ಟು ಬಿ ಯುಟಿಲೈಸ್ಡ್ 1 ರೂಪಿ ಕೊಡಬೇಕು 1 ಅವರ್ಗೆ ಸ್ಟ್ಯಾಂಡರ್ಡ್ ರೇಟ್. ಆ್ಯಕ್ಚುಯಲ್ ಆಗಿ ನಾವು ಪ್ರೊಡ್ಯೂಸ್ ಮಾಡಿರೋದು 1,000 ಯೂನಿಟನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. 49,000 kgs ಆಫ್ ರಾ ಮಟೀರಿಯಲನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ. 1 kg ರಾ ಮಟೀರಿಯಲ್ಗೆ 42 ವಿ ಹ್ಯಾವ್ ಪೇಯ್ಡ್ ಆ್ಯಂಡ್ 39,600 ಲೇಬರ್ ಹವರ್ಸ್ ಹ್ಯಾವ್ ಬೀನ್ ಯೂಸ್ಡ್ ಆ್ಯಂಡ್ ದ ರೇಟ್ ಪೇಯ್ಡ್ ಈಸ್ 1.1 ಪರ್ ಹವರ್. ಈ ಟೋಟಲ್ 39,600 ಲೇಬರ್ ಹವರ್ಸಲ್ಲಿ 2,000 ಗಂಟೆಗಳು ಅಬ್ನಾರ್ಮಲ್ ಐಡಲ್ ಟೈಮ್ ಅಂದರೆ ವರ್ಕ್ ನಡೆದಿಲ್ಲ. ದೆರ್ ವಾಸ್ ಅ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂ ಟು ಸಮ್ ಅಬ್ನಾರ್ಮಲ್ ರೀಸನ್ಸ್. ಅಬ್ನಾರ್ಮಲ್ ರೀಸನ್ ಯಾವುದಪ್ಪ ಇಲ್ಲಿ ಅಂದರೆ ಮಷಿನ್ ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು. ಈ ಒಟ್ಟು 39,600 ಗಂಟೆಗಳಲ್ಲಿ 2,000 ಗಂಟೆಗಳು ಯಾವುದೇ ರೀತಿಯ ವರ್ಕ್ ನಡೆದಿಲ್ಲ. ಓಕೆನಾ?
ಇದು ಕ್ವೆಶನ್ನು. ಈಗ ನೆಕ್ಸ್ಟು ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋಣ. ನಮಗೇನು ಮಟೀರಿಯಲ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ದಟ್ ಈಸ್ ಗಿವನ್ ಫಾರ್ ಒನ್ ಯೂನಿಟ್. 1 ಯೂನಿಟ್ಗೆ ಕೊಟ್ಟಿರೋವಂಥದ್ದು, 1 ಯೂನಿಟ್ಗೆ ಅಷ್ಟನ್ನು ನಾವು ಖರ್ಚು ಮಾಡಬೇಕು. ನಾವಿವಾಗ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಿರೋದು 1000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್. ಸೊ ನಾವೇನು ಮಾಡ್ಕೊಬೇಕೀಗ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟನ್ನು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಕ್ವೆಶನಲ್ಲಿ ಹೇಳಿರೋ ಪ್ರಕಾರ 1 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದರೆ ಇಟ್ ರಿಕ್ವೈರ್ಸ್ 50 kgs ಆಫ್ ಇನ್ಪುಟ್. ಸೊ 1000 ಯೂನಿಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ 50,000 kgs ಆಫ್ ರಾ ಮಟೀರಿಯಲ್. ಅಂದರೆ ಸ್ಟ್ಯಾಂಡರ್ಡ್ ಮಟೀರಿಯಲ್ ನಮಗೆ ಎಷ್ಟು ಬೇಕು, 50,000 kgs. ಓಕೆ, ಈಗ 1 by 1 ಮಟೀರಿಯಲ್ ವೇರಿಯನ್ಸಸ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬಿಡೋಣ. ದ ಫಸ್ಟ್ ಮಟೀರಿಯಲ್ ವೇರಿಯನ್ಸ್ ಈಸ್ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಎಮ್ ಸಿ ವಿ ಈಕ್ವಲ್ಸ್ ಎಸ್ ಕ್ಯೂ ಇಂಟು ಎಸ್ ಪಿ ಮೈನಸ್ ಎ ಕ್ಯೂ ಇಂಟು ಎ ಪಿ. ಅಂದರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. 50,000 ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಇಂಟು ₹40 ಸ್ಟ್ಯಾಂಡರ್ಡ್ ಪ್ರೈಸ್. ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ 49,000 ಇಂಟು ಆ್ಯಕ್ಚುಯಲ್ ಪ್ರೈಸ್ ಈಸ್ 42. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಬಂದ್ಬಿಟ್ಟು 20 lakhs ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟು 20,58,000. ನಾವು ಖರ್ಚು ಮಾಡಬೇಕಾಗಿದ್ದಕ್ಕಿಂತ 58,000 ಇನ್ ಎಕ್ಸಸ್ ವಿ ಹ್ಯಾವ್ ಇನ್ಕರ್ಡ್. ಸೊ ದಿಸ್ ವೇರಿಯನ್ಸ್ ಈಸ್ ಅಡ್ವರ್ಸ್. ನಮಗೇನು ವೇರಿಯನ್ಸ್ ಬಂದಿದೆ ಅದು ಅಡ್ವರ್ಸ್ ವೇರಿಯನ್ಸು. ವಿಲ್ ಗೋ ಟು ನೆಕ್ಸ್ಟ್ ವೇರಿಯನ್ಸ್, ಮಟೀರಿಯಲ್ ವೇರಿಯನ್ಸಲ್ಲಿ ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ದ ಸೆಕೆಂಡ್ ಮಟೀರಿಯಲ್ ವೇರಿಯನ್ಸ್ ಈಸ್ ಮಟೀರಿಯಲ್ ಪ್ರೈಸ್ ವೇರಿಯನ್ಸ್, ಎಮ್ ಪಿ ವಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಎಮ್ ಪಿ ವಿ ಈಕ್ವಲ್ಸ್ ಎಸ್ ಪಿ ಮೈನಸ್ ಎ ಪಿ ಇಂಟು ಎ ಕ್ಯೂ. ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಓಕೆ, ಸ್ಟ್ಯಾಂಡರ್ಡ್ ಪ್ರೈಸು ₹40, ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು ಇಟ್ ಈಸ್ ನಾವು ಪೇ ಮಾಡಿರೋದು 42 ರೂಪೀಸನ್ನು ಪೇ ಮಾಡಿದ್ದೀವಿ. ಆ್ಯಂಡ್ ದ ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ 49,000 kgs. ಸೊ 98,000 ಅಡ್ವರ್ಸ್. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಪೇ ಮಾಡಿದ್ದೀವಿ, ಎಕ್ಸ್ಟ್ರಾ ಕಾಸ್ಟನ್ನು ಇನ್ಕರ್ ಮಾಡಿದ್ದೀವಿ. ಸೊ ದ ಡಿಫ್ರೆನ್ಸ್ ಈಸ್ ಅಡ್ವರ್ಸ್. ಆ್ಯಂಡ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್, ನೆಕ್ಸ್ಟು ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬಂದ್ಬಿಟ್ಟು ಎಮ್ ಯು ವಿ ಈಕ್ವಲ್ಸ್ ಎಸ್ ಕ್ಯೂ ಮೈನಸ್ ಎ ಕ್ಯೂ ಇಂಟು ಎಸ್ ಪಿ. 50,000 ಮೈನಸ್ 49,000 ಇಂಟು 40,000 ಫೇವರಬಲ್. ಯಾಕೆ ಫೇವರಬಲ್ ಬಂದಿದೆ ಅಂತಂದರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹೇಳಿದ್ದು 50,000 ನಾವು ಯೂಸ್ ಮಾಡಬೇಕಿತ್ತು ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ಫಾರ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಓಕೆನಾ, ಬಟ್ ವಿ ಹ್ಯಾವ್ ಯೂಸ್ಡ್ ಓನ್ಲಿ 49,000 ಯೂನಿಟ್ಸ್. ಸ್ಟ್ಯಾಂಡರ್ಡ್ಗಿಂತ ಕಡಿಮೆಯನ್ನು ಯೂಸ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅಚೀವ್ಡ್ ಎಫಿಷಿಯನ್ಸಿ ಹಿಯರ್. ಕಡಿಮೆ ಯೂನಿಟ್ಸ್ಗಳನ್ನ ಯೂಸ್ ಮಾಡಿ ದೆರ್ ಈಸ್ ಅ ವೇರಿಯನ್ಸ್ ನಮಗೆ ಫೇವರಬಲ್. ಯಾಕಂದರೆ ವಿ ಆರ್ ಸೇವಿಂಗ್ ಸಮ್ ಅಮೌಂಟ್ ಹಿಯರ್, ಸ್ವಲ್ಪ ದುಡ್ಡು ಸೇವ್ ಆಗ್ತಿದೆ, ದಟ್ ಈಸ್ ವೈ ಇಟ್ ಈಸ್ ಫೇವರಬಲ್. ಆ್ಯಂಡ್ ವೆರಿಫೈ ಮಾಡೋಣ. ಎಮ್ ಸಿ ವಿ ಈಕ್ವಲ್ಸ್ ಎಮ್ ಪಿ ವಿ ಪ್ಲಸ್ ಎಮ್ ಯು ವಿ. 58,000 adverse equals 98,000 adverse plus 40,000 favorable. 58,000 adverse equals 58,000 adverse. ಒಂದು ಫೇವರಬಲ್ ವೇರಿಯನ್ಸ್ ಬಂದಿದೆ ನಮಗೆ. ಯಾವುದು ಮೆಟೀರಿಯಲ್ ಯೂಸೇಜ್ ಆರ್ ಕ್ವಾಂಟಿಟಿ ವೇರಿಯನ್ಸು. ಯಾಕೆ ಫೇವರಬಲ್ ಅಂತಂದರೆ, ಏನು ಸ್ಟ್ಯಾಂಡರ್ಡ್ ಸ್ಪೆಸಿಫೈ ಮಾಡಿದರು ಇಷ್ಟೇ ಕ್ವಾಂಟಿಟಿಗಳನ್ನ ಯೂಸ್ ಮಾಡಬೇಕಂತ. ಆ್ಯಸ್ ಪರ್ ಸ್ಟ್ಯಾಂಡರ್ಡು ನಾವು 50,000 ಯೂಸ್ ಮಾಡಬೇಕಿತ್ತು. ಓಕೆನಾ, ಆದರೆ ನಾವು ಯೂಸ್ ಮಾಡಿರೋದು ಓನ್ಲಿ 49,000 ಕ್ವಾಂಟಿಟೀಸ್ ಅಥವಾ ಯೂನಿಟ್ಸ್ ಆಫ್ ಮಟೀರಿಯಲನ್ನು. ಅದಕ್ಕೆ ನಮ್ಗೆ ಇವಾಗ 1,000 ಯೂನಿಟನ್ನು ಪ್ರೊಡ್ಯೂಸ್ ಮಾಡಬೇಕಂತಂದರೆ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ 50,000 ಯೂಸ್ ಮಾಡಬೇಕಿದೆ. ಯಾಕಂದರೆ 1 ಯೂನಿಟ್ಗೆ 50 kgs, 1,000ಗೆ 50,000 ಆಗುತ್ತೆ. ಬಟ್ ನಾವು ಯುಟಿಲೈಸ್ ಮಾಡಿರೋದು ರಾ ಮಟೀರಿಯಲ್ಸ್ ಯೂಸ್ ಮಾಡಿರೋದು ಓನ್ಲಿ 49,000 kgs ಆಫ್ ರಾ ಮಟೀರಿಯಲ್. ಸ್ಟ್ಯಾಂಡರ್ಡ್ಗಿಂತ 1,000 kgs ಕಡಿಮೆ ಯೂಸ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಸೇವ್ಡ್ ದೇರ್, ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ಕೊಂಡಿದ್ದೀವಿ. ಅಂದರೆ ಸೇವಿಂಗ್, ಕಾಸ್ಟ್ ಸೇವ್ ಆಗಿದೆ. ಏನು ಡಿಫ್ರೆನ್ಸ್ ಬಂದಿದೆ ದಟ್ ಈಸ್ ನಮಗೆ ಫೇವರಬಲ್ ಅಂತ ಹೇಳಿ ಕರಿತೀವಿ. ಓಕೆ, ವೆರಿಫೈ ಮಾಡಿದ್ವಿ, ನಮ್ಗೆ ಬಂದಿರೋಂಥ ಆನ್ಸರು ಸರಿ ಇದೆ. ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ನೆಕ್ಸ್ಟು ಲೇಬರ್ ವೇರಿಯನ್ಸಸ್. ಇದುವರೆಗೂ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅದರಷ್ಟು ಕೂಡ ಮಟೀರಿಯಲ್ ವೇರಿಯನ್ಸಸ್. ಇದೇ ಕ್ವೆಶನಲ್ಲೇ ಅನದರ್ ಪಾರ್ಟ್ ಇಸ್ ದೇರ್, ಲೇಬರ್ ವೇರಿಯನ್ಸಸ್ಗಳ್ನ ನಾವು ಕೂಡ ಕಂಡುಹಿಡಿಬೇಕು. ಲೇಬರಲ್ಲೂ ಕೂಡ ಅಷ್ಟೇ ನಮಗೇನು ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡು 400 hours at ₹1 per hour. ಇಟ್ ಈಸ್ ಫಾರ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸ್. ಬಟ್ ಆ್ಯಕ್ಚುಲಾಗಿ ನಾವು ಪ್ರೊಡ್ಯೂಸ್ ಮಾಡಿರೋದು 1,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್. ಅದಕ್ಕೆ ನಾವೀಗ ಏನು ಮಾಡಬೇಕಂತಂದರೆ ಸ್ಟ್ಯಾಂಡರ್ಡ್ ಲೇಬರ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಮೊದಲಿಗೆ ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಪ್ಪ ಅಂತಂದರೆ
1 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸ್ಗೆ 400 ಅವರ್ಸ್ ಆರ್ ರಿಕ್ವೈರ್ಡ್, ಅಂದರೆ 400 ಡಿವೈಡೆಡ್ ಬೈ 1 ಇಂಟು 1000 ಯೂನಿಟ್ಸ್. ಸೊ 4 ಲ್ಯಾಕ್ ಅವರ್ಸು ವಿ ಹ್ಯಾವ್ ಟು ವರ್ಕ್. ನಾವು ವರ್ಕ್ ಮಾಡಬೇಕಾಗಿರೋದು 4 ಲಕ್ಷ ಅವರ್ಗಳು ವರ್ಕ್ ಮಾಡಬೇಕಾಗಿತ್ತು ಆ್ಯಸ್ ಪರ್ ಸ್ಟ್ಯಾಂಡರ್ಡು. 1,000 ಯೂನಿಟನ್ನು ನಾವೇನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕಂತಂದರೆ ವಿ ಹ್ಯಾವ್ ಟು ವರ್ಕ್ ಫಾರ್ 4 ಲ್ಯಾಕ್ ಅವರ್ಸ್. ಇದು ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಈಗ ನೆಕ್ಸ್ಟ್ ನಮ್ಮ ಲೇಬರ್ ವೇರಿಯನ್ಸಸ್ ಕ್ಯಾಲ್ಕುಲೇಷನ್ಸಲ್ಲಿ ಫಾರ್ಮುಲೆ ಬಂದಾಗ ಅದರಲ್ಲಿ ಎಲ್ಲೆಲ್ಲಿ ಸ್ಟ್ಯಾಂಡರ್ಡ್ ಅವರ್ಸ್ ಅಂತ ಬರುತ್ತೋ ದೇರ್ ವಿ ಹ್ಯಾವ್ ಟು ಯೂಸ್ ದಿಸ್ ಅಮೌಂಟ್. ಓಕೆ, ಲೇಬರ್ ವೇರಿಯನ್ಸಲ್ಲಿ ಮೊದಲನೇ ವೇರಿಯನ್ಸು ಲೇಬರ್ ಕಾಸ್ಟ್ ವೇರಿಯನ್ಸ್. LCV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್. ಸ್ಟ್ಯಾಂಡರ್ಡ್ ಅವರ್ಸ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 4 ಲ್ಯಾಕ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ₹1. Actual hours taken 3,96,000 hours into actual rate paid per hour 1.1. Okay, standard cost of 4 lakh, actual cost incurred 4,35,600. ಸ್ಟ್ಯಾಂಡರ್ಡು ಸ್ಪೆಸಿಫೈ ಮಾಡಿದ್ದು 4 ಲಕ್ಷ ಖರ್ಚು ಮಾಡಬೇಕಿತ್ತು. 1000 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸನ್ನು ನಾವೇನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ 4 ಲಕ್ಷ ರೂಪಾಯಿ ಲೇಬರ್ ಖರ್ಚಾಗಬೇಕಿತ್ತು, ಲೇಬರ್ ಕಾಸ್ಟ್ ಇನ್ಕರ್ ಮಾಡಬೇಕಿತ್ತು. ಬಟ್ ವಿ ಹ್ಯಾವ್ ಇನ್ಕರ್ಡ್ 4,35,600. 35,600 ಎಕ್ಸ್ಟ್ರಾ ಇನ್ಕರ್ ಮಾಡಿಬಿಟ್ಟಿದ್ದೇವೆ. ದ ಡಿಫ್ರೆನ್ಸ್ ಈಸ್ ಬೀಯಿಂಗ್ ಅಡ್ವರ್ಸ್, ಅನ್ಫೇವರಬಲ್. 35,600 ಅಡ್ವರ್ಸ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಬಂದಿದೆ. ಓಕೆ, ಲೇಬರ್ ವೇರಿಯನ್ಸಲ್ಲಿ ಸೆಕೆಂಡ್ ವೇರಿಯನ್ಸ್ ಬಂದ್ಬಿಟ್ಟು ಲೇಬರ್ ರೇಟ್ ವೇರಿಯನ್ಸ್ LRV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್. ಸ್ಟ್ಯಾಂಡರ್ಡ್ ರೇಟ್ ಸ್ಪೆಸಿಫೈಡ್ 1, ಆ್ಯಕ್ಚುಯಲ್ ರೇಟ್ ಪೇಯ್ಡ್ ₹1.1, ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್ 3,96,000. ಅಂದರೆ ನಾವು ಇಷ್ಟು ಗಂಟೆಗಳಿಗೂ ಕೂಡ ವಿ ಹ್ಯಾವ್ ಪೇಯ್ಡ್ ಲೇಬರ್ ಇದನ್ನು ಕೂಲಿಯನ್ನು ನಾವು ಇಷ್ಟು ಗಂಟೆಗಳಿಗೂ ಪೇ ಮಾಡಿದ್ದೀವಿ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಕನ್ಸಿಡರ್ ಎಲ್ಲ ಟೋಟಲ್ ಆಗಿ 3,96,000 ಅವರ್ಸ್ಗಳನ್ನು ಕೂಡ ವಿ ಹ್ಯಾವ್ ಟು ಟೇಕ್ ಇನ್ ಟು ಅಕೌಂಟ್. ಓಕೆ, ನಮ್ಗೆ ಬಂದಿರೋಂಥ ವೇರಿಯನ್ಸ್ 3,39,600 ಅಡ್ವರ್ಸ್. ಯಾಕೆ ಅಡ್ವರ್ಸ್ ಅಂದರೆ ಸ್ಟ್ಯಾಂಡರ್ಡ್ ರೇಟು ₹1 ಫಿಕ್ಸ್ ಮಾಡಿದರು, ಬಟ್ ನಾವು ಆ್ಯಕ್ಚುಯಲ್ ಆಗಿ ಪೇ ಮಾಡಿರೋದು ₹1.10. 10 ಪೈಸೆ ಎಕ್ಸ್ಟ್ರಾ ಪೇ ಮಾಡಿದ್ದೀವಿ, ವಿಚ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಕಾಸ್ಟ್. ದಟ್ ಈಸ್ ವೈ ಇಟ್ ಈಸ್ ಅಡ್ವರ್ಸ್. ಅದು ಅಡ್ವರ್ಸ್ ವೇರಿಯನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ವೇರಿಯನ್ಸಲ್ಲಿ ಮೂರನೇ ವೇರಿಯನ್ಸ್ ಬಂದು ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ LEV. LEV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಓಕೆ, ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ 4 ಲ್ಯಾಕ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ 3,96,000 ಇಂಟು ಸ್ಟ್ಯಾಂಡರ್ಡ್ ರೇಟ್ 1, 4,000 ಫೇವರಬಲ್. ಇಲ್ಲಿ ಅಗೈನ್ ಯಾಕೆ ಫೇವರಬಲ್ ವೇರಿಯನ್ಸ್ ಅಥವಾ ಡಿಫ್ರೆನ್ಸ್ ಬಂದಿದೆ? ಸ್ಟ್ಯಾಂಡರ್ಡ್ ಪ್ರಕಾರ 1000 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 4 ಲಕ್ಷ ಗಂಟೆಗಳನ್ನ ತೊಗೊಬೇಕಿತ್ತು. ಬಟ್ ಆ್ಯಕ್ಚುಯಲ್ ಆಗಿ ನಾವು ತೊಗೊಂಡಿರೋದು ಓನ್ಲಿ 3,96,000 ಅವರ್ಸ್ ಮಾತ್ರ. 4,000 ಗಂಟೆಗಳು ಕಡಿಮೆ, ಇನ್ನೂ 4,000 ಗಂಟೆಗಳನ್ನ ಉಳಿಸಿ ನಾವು ಜಾಬನ್ನು ಕಂಪ್ಲೀಟ್ ಮಾಡಿದ್ದೀವಿ. ದಟ್ ಈಸ್ ವೈ ದರ್ ಈಸ್ ಅ ಸೇವಿಂಗ್. ಎಫಿಷಿಯೆಂಟಾಗಿ ವರ್ಕ್ ಮಾಡಿದ್ದಾರೆ ಲೇಬರರ್ಸು. ಎಫಿಷಿಯೆಂಟಾಗಿ ವರ್ಕ್ ಮಾಡಿರೋದ್ರಿಂದ ಅಂದರೆ ಅವರ್ಸ್ಗಳನ್ನ ಸೇವ್ ಆಗಿದೆ. ಸೊ ದಿಸ್ ವೇರಿಯನ್ಸ್ ಆರ್ ಡಿಫ್ರೆನ್ಸ್ ಈಸ್ ಫೇವರಬಲ್. ಆ್ಯಂಡ್ ಈ ಕ್ವೆಶನಲ್ಲಿ ಇನ್ನೊಂದು ವೇರಿಯನ್ಸ್ ಬರುತ್ತೆ, ಐಡಲ್ ಟೈಮ್ ವೇರಿಯನ್ಸ್ ಅಂತ. ಸ್ಟೂಡೆಂಟ್ಗಳು ನೆನ್ಪಿಟ್ಕೊಬೇಕು, ಯಾವ್ಯಾವ ಕ್ವೆಶನಲ್ಲಿ ಐಡಲ್ ಟೈಮ್ ಬಗ್ಗೆ ಕೊಟ್ಟಿರ್ತಾರೆ ಅಂದರೆ ಬ್ರೇಕ್ ಡೌನ್ ಆಗಿದ್ದಾಗ ಅಥವಾ ಇನ್ನು ಬೇರೆ ಯಾವ್ದಾದ್ರು ಪವರ್ ಫೇಲ್ಯೂರಿಂದನೋ ಆಕ್ಸಿಡೆಂಟ್ಸ್ಗಳಿಂದನೋ ಬಿಕಾಸ್ ಆಫ್ ಎನಿ ಅಬ್ನಾರ್ಮಲ್ ರೀಸನ್, ಇಫ್ ದರ್ ಈಸ್ ಅ ಪ್ರೊಡಕ್ಷನ್ ಸ್ಟಾಪೇಜ್, ಪ್ರೊಡಕ್ಷನ್ ಏನೋ ಸ್ಟಾಪ್ ಆಗಿಬಿಟ್ಟಿದೆ, ಲೇಬರ್ ವರ್ಕ್ ಆಗಿಲ್ಲ, ಐಡಲ್ ಟೈಮ್ ಇದೆ ಅಂತಂದಾಗ ನಾವು ಐಡಲ್ ಟೈಮ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಐಡಲ್ ಟೈಮ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕ್ವೆಶನಲ್ಲಿ ಐಡಲ್ ಟೈಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ, ಅದರ್ವೈಸ್ ವಿ ಕೆನ್ ನಾಟ್ ಕ್ಯಾಲ್ಕುಲೇಟ್. ಸೊ ಈ ಲೆಕ್ಕದಲ್ಲಿ 2,000 ಅವರ್ಸು ಐಡಲ್ ಆಗಿ ಉಳ್ಕೊಂಡಿದೆ. ಐಡಲ್ ಟೈಮ್ ವೇರಿಯನ್ಸ್ ಯಾವಾಗಲೂ ಕೂಡ ಅಡ್ವರ್ಸ್ ಆಗಿರುತ್ತೆ, ಯಾಕಂದರೆ ಅದು ನಮ್ಮ ಕೈಯಿಂದ ಎಕ್ಸ್ಟ್ರಾ ಹೋಗೋವಂಥ ಕಾಸ್ಟು. ಆ ಟೈಮಲ್ಲಿ ಏನು ಕೆಲಸನೇ ಆಗಿರಲ್ಲ, ಬಟ್ ವಿ ಹ್ಯಾವ್ ಟು ಪೇ, ಅದು ಪೇ ಮಾಡಲೇಬೇಕಾಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಆಲ್ವೇಸ್ ಅಡ್ವರ್ಸ್. ಈ ಕ್ವೆಶನಲ್ಲಿ ಐಡಲ್ ಟೈಮ್ ವೇರಿಯನ್ಸ್ ಇದೆ, ಯಾಕಂದರೆ 2,000 ಅವರ್ಸ್ ಆಫ್ ಐಡಲ್ ಅವರ್ಸ್ ಆರ್ ದೇರ್, ಅನ್ಪ್ರೊಡಕ್ಟಿವ್ ಅವರ್ಸ್. ಅದಕ್ಕೋಸ್ಕರ ನಾವು ₹2,000 ಕೊಡಬೇಕಾಗತ್ತೆ. ಅದನ್ನು ಯಾವಾಗಲೂ ಸ್ಟ್ಯಾಂಡರ್ಡ್ ರೇಟಲ್ಲೇ ವ್ಯಾಲ್ಯೂ ಮಾಡಬೇಕು. ITV ಅಥವಾ ಐಡಲ್ ಟೈಮ್ ವೇರಿಯನ್ಸ್ ಈಕ್ವಲ್ಸ್ ಐಡಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಐಡಲ್ ಅವರ್ಸ್ 2,000 ಕ್ವೆಶನಲ್ಲಿ ಹೇಳಿದ್ದಾರೆ, ಇಂಟು ಸ್ಟ್ಯಾಂಡರ್ಡ್ ರೇಟ್ ₹1, 2,000 ಅಡ್ವರ್ಸ್. ಓಕೆ, ಈಗ ವೆರಿಫೈ ಮಾಡೋಣ. LCV ಈಕ್ವಲ್ಸ್ ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ LRV ಪ್ಲಸ್ LEV. 35,600 ಅಡ್ವರ್ಸ್ ಈಕ್ವಲ್ಸ್ 39,600 ಅಡ್ವರ್ಸ್ ಪ್ಲಸ್ 4,000 ಫೇವರಬಲ್. ಅಡ್ವರ್ಸ್ ಅಂದರೆ ನೆಗೆಟಿವ್, ಫೇವರಬಲ್ ಅಂದರೆ ಪಾಸಿಟಿವ್. ಓಕೆ, 35,600 ನಮ್ಗೆ ಬಂದಿರೋಂಥ ಎಲ್ಲ ವೇರಿಯನ್ಸಸ್ಗಳು ಸರಿ ಇದೆ. ಓಕೆ,
ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಇವಾಗ. The following information is available from the books of Novel and Company for the month of March 2019. Material purchased 20,000 units of rupees 88,000. Material consumed 19,000 units. Actual wages paid for 4,950 hours at rupees 24,750. Units produced are 1,800 units. ಇದಿಷ್ಟು ಕೂಡ ಆ್ಯಕ್ಚುಯಲ್ ಡೇಟಾ, ಡೋಂಟ್ ಬಿ ಕನ್ಫ್ಯೂಸ್ಡ್. ನಮಗಿದೇನು ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಇಲ್ಲಿವರೆಗೂ ಕೊಟ್ಟಿರೋ ಎಲ್ಲ ಲೆಕ್ಕಗಳಲ್ಲೂ ಮೊದಲು ಸ್ಟ್ಯಾಂಡರ್ಡ್ ಕೊಟ್ಟು ಆಮೇಲೆ ಆ್ಯಕ್ಚುಯಲ್ಸ್ ಕೊಡ್ತಿದ್ರು. ಬಟ್ ಈ ಕ್ವೆಶನಲ್ಲಿ ಮೊದಲಿಗೆ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳಿದ್ದಾರೆ, ಆ್ಯಕ್ಚುಯಲ್ಸ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟು ಸ್ಟ್ಯಾಂಡರ್ಡ್ ಡೇಟಾ ಕೊಟ್ಟಿದ್ದಾರೆ. ದ ಸ್ಟ್ಯಾಂಡರ್ಡ್ ಡೇಟಾ ಈಸ್ ಆಸ್ ಫಾಲೋಸ್. ಡೈರೆಕ್ಟ್ ಮಟೀರಿಯಲ್ ರೇಟ್ ಈಸ್ rupees 4 per unit. Standard input is 10 units for 1 unit of output. Direct labor rate is rupees 4 per hour. And the standard hours 2.5 hours per unit. ಕಂಪ್ಯೂಟ್ ಮಟೀರಿಯಲ್ ಆ್ಯಂಡ್ ಲೇಬರ್ ವೇರಿಯನ್ಸಸ್, ಎರಡೂ ವೇರಿಯನ್ಸಸ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬಿಫೋರ್ ಗೋಯಿಂಗ್ ಟು ಸಾಲ್ವಿಂಗ್ ದಿಸ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ದ ಕ್ವೆಶನ್ ಅಗೇನ್. ಕ್ವೆಶನ್ ಕೊಟ್ಟಿದ್ದಾರೆ ನಮಗೆ. ಈ ಕ್ವೆಶನಲ್ಲಿ ಮೊದಲಿಗೆ ನಮಗೆ ಫಸ್ಟ್ ಥಿಂಗ್ ಮಟೀರಿಯಲ್ ಪ್ರೈಸ್, ಆ್ಯಕ್ಚುಯಲ್ ಮಟೀರಿಯಲ್ ಪ್ರೈಸ್ ಪರ್ ಯೂನಿಟನ್ನು ಕೊಟ್ಟಿಲ್ಲ ಅವರು. ದ ಟೋಟಲ್ ಆಫ್ ಮಟೀರಿಯಲ್ ಕಾಸ್ಟ್ ಇನ್ಕ್ಲೂಡ್ ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಮಟೀರಿಯಲ್ಸ್ ಪರ್ಚೇಸ್ಡ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ನಾವು ವರ್ಕಿಂಗ್ ನೋಟಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದರೆ 1 ಯೂನಿಟ್ ಆಫ್ ಮಟೀರಿಯಲ್ಗೆ ಆ್ಯಕ್ಚುಯಲ್ ಪ್ರೈಸ್ ಪೇ ಇದೆಷ್ಟು ಕೊಟ್ಟಿಲ್ಲ, ಕಂಡಿಡ್ಕೋಬೇಕು. ಹೇಗೆ ಕಂಡಿಡ್ಕೊಳ್ಳೋದು ಅಂದರೆ 88,000 ಮಟೀರಿಯಲ್ ಕಾಸ್ಟು ಡಿವೈಡೆಡ್ ಬೈ 20,000 ಯೂನಿಟ್ಸ್ ಪರ್ಚೇಸ್ಡ್. ಅದನ್ನು ಮಾಡಿದಾಗ ವಿ ವಿಲ್ ಗೆಟ್ ಆ್ಯಕ್ಚುಯಲ್ ಮಟೀರಿಯಲ್ ಪ್ರೈಸ್ ಪೇಯ್ಡ್ ಪರ್ ಯೂನಿಟ್ ಸಿಗುತ್ತೆ. ಬಟ್ ಇದು ಪರ್ಚೇಸ್ಡು, ನಾವು ಯೂಸ್ ಮಾಡಿರೋದು 19,000 ಯೂನಿಟ್ಸ್. ಆ್ಯಕ್ಚುಯಲ್ ಮಟೀರಿಯಲ್ ಕನ್ಸ್ಯೂಮ್ಡ್ 19,000. ಕ್ಯಾಲ್ಕುಲೇಷನ್ಸ್ಗೆ 19,000 ಯೂನಿಟ್ಗಳನ್ನ ತೊಗೋಬೇಕು. ಆ್ಯಂಡ್ ಆ್ಯಕ್ಚುಯಲ್ ಮಟೀರಿಯಲ್ ಪ್ರೈಸ್ಗೆ 88,000 ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿದಾಗ ವಿಲ್ ಗೆಟ್ ಆ್ಯಕ್ಚುಯಲ್ ಪ್ರೈಸ್ ಪೇಯ್ಡ್. ಇದು ವರ್ಕಿಂಗ್ ನೋಟಲ್ಲಿ ಮಾಡ್ಕೊತೀವಿ. ಆ್ಯಂಡ್ ಸೆಕೆಂಡ್ ಥಿಂಗ್, ವೇಜ್ ರೇಟ್ ಪರ್ ಹವರ್ ಕೂಡ ಕೊಟ್ಟಿಲ್ಲ ಅವರು. ಟೋಟಲ್ ವೇಜ್ ಪೇಯ್ಡ್ ಕೊಟ್ಟಿದ್ದಾರೆ 24,750 ಫಾರ್ 4,950 ಹವರ್ಸ್. 4,950 ಗಂಟೆಗಳಿಗೆ 24,750 ರೂಪಾಯಿನ ಪೇ ಮಾಡಿದ್ದೀವಿ. ದಟ್ ಈಸ್ ಗಿವನ್. ನಾವೀಗ 1 ಗಂಟೆಗೆ ಎಷ್ಟಾಗುತ್ತೆ ಅಂತ ಅಗೈನ್ 24,750 ಡಿವೈಡೆಡ್ ಬೈ 4,950 ಅವರ್ಸ್ ಮಾಡಿದಾಗ ವಿಲ್ ಗೆಟ್ ಟು ನೋ. ಇದನ್ನು ಕೂಡ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಅದಾದಮೇಲೆ ಅಗೈನ್ ನಮಗೇನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಆ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೊಟ್ಟಿರೋದು ಆ್ಯಂಡ್ ಇಟ್ ಈಸ್ ಫಾರ್ 1 ಯೂನಿಟ್ ಆಫ್ ಔಟ್ಪುಟ್. 1 ಯೂನಿಟ್ ಆಫ್ ಔಟ್ಪುಟ್ಗೆ ಕೊಟ್ಟಿರುವಂಥದ್ದು ಸ್ಟ್ಯಾಂಡರ್ಡ್ಸನ್ನು. ಆ್ಯಕ್ಚುಲಾಗಿ ನಾವು ಪ್ರೊಡ್ಯೂಸ್ ಮಾಡಿರೋದು 1,800 ಯೂನಿಟ್ಸು. ಸೊ ವಿ ಹ್ಯಾವ್ ಟು ಕನ್ವರ್ಟ್ ದೀಸ್ ಸ್ಟ್ಯಾಂಡರ್ಡ್ಸ್ ಕ್ವಾಂಟಿಟಿ ಆಫ್ ಮಟೀರಿಯಲ್ and standard labor hours into actual output achieved. ಆ್ಯಕ್ಚುಯಲ್ ಔಟ್ಪುಟ್ಗೆ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡು ರೆಸ್ಟ್ ಆಗುತ್ತೆ, ಅದನ್ನು ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮತ್ತು ಸ್ಟ್ಯಾಂಡರ್ಡ್ ಲೇಬರ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ವಿ ಹ್ಯಾವ್ ಟು ಕಂಪ್ಯೂಟ್ ಇನ್ ಅಡ್ವಾನ್ಸ್. ಅಂದರೆ ವರ್ಕಿಂಗ್ ನೋಟಲ್ಲಿ ಕಂಪ್ಯೂಟ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಕ್ಯಾಲ್ಕುಲೇಷನ್ ಆಫ್ ವೇರಿಯನ್ಸಸ್. ಆಮೇಲೆ ವೇರಿಯನ್ಸಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಕು. ಓಕೆ, note ಈ ಥರ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಆ್ಯಂಡ್ ಲೇಬರ್ ಹವರ್ಸ್ ಆರ್ ಗಿವನ್ ಫಾರ್ 1 ಯೂನಿಟ್ ಬಟ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಈಸ್ 1,800 ಯೂನಿಟ್ಸ್. therefore ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ವಿಲ್ ಬಿ. ನಾನು ಹೇಳಿದೆ ನಿಮಗೆ ಕ್ವೆಶನನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ನಮ್ಗೆ ಏನು ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ ಅದು 1 ಯೂನಿಟ್ ಆಫ್ ಔಟ್ಪುಟ್ಗೆ. ಬಟ್ ನಾವು ಆ್ಯಕ್ಚುಯಲಾಗಿ ಪ್ರೊಡ್ಯೂಸ್ ಮಾಡಿರೋದು 1,800 1,800 ಯೂನಿಟ್ಸು. ನಮಗೇನು ಸ್ಟ್ಯಾಂಡರ್ಡ್ಸ್ ಇದೆ ಬೋತ್ ಮಟೀರಿಯಲ್ ಆ್ಯಂಡ್ ಲೇಬರ್ ಅವರ್ಸ್ ಅದೆರಡನ್ನೂ ಕೂಡ ನಾವು 1,800 ಯೂನಿಟ್ಸ್ಗೆ ಎಷ್ಟು ಆಗಬೇಕಿತ್ತು, ಎಷ್ಟು ಸ್ಟ್ಯಾಂಡರ್ಡ್ಸ್ ಬೇಕು ಅನ್ನೋದನ್ನು ಕಂಡಿಡ್ಕೊಳ್ಳೋಣ. ಸೊ ಫಸ್ಟ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ 10 divided by 1 into 1,800, 18,000 units of raw material to be used to produce 1,800 units of output. And standard hours for actual output ಬಂದು 2.5 divided by 1 into 1,800, 4,500 ಹವರ್ಸ್ಗಳು ಲೇಬರ್ ಅವರ್ಸ್ಗಳನ್ನ ಯೂಸ್ ಮಾಡ್ಕೊಬೇಕು. ಸ್ಟ್ಯಾಂಡರ್ಡ್ ಪ್ರಕಾರ 18,800 ಯೂನಿಟ್ಗಳನ್ನ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ 4,500 ಲೇಬರ್ ಅವರ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಕೊಟ್ಟಿಲ್ಲ ಅವರು, ಪರ್ ಯೂನಿಟ್ ಕೊಟ್ಟಿಲ್ಲ. ಓಕೆನಾ, ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಪರ್ ಯೂನಿಟ್ ಕೊಟ್ಟಿಲ್ಲ. ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಟೋಟಲ್ ಕಾಸ್ಟ್ ಆಫ್ ಮಟೀರಿಯಲ್ 88,000 ಇದೆ, ಡಿವೈಡೆಡ್ ಬೈ 20,000 ಯೂನಿಟ್ಸ್. ಆ 88,000 20,000 ಯೂನಿಟ್ ಆಫ್ ರಾ ಮಟೀರಿಯಲ್ಗೆ.
ಸೊ 1 ಯೂನಿಟ್ಗೆ ರುಪೀಸ್ 4.4. ಅದೇ ರೀತಿ ಲೇಬರ್ ಚಾರ್ಜ್ ಪೇಯ್ಡ್ ಕೊಟ್ಟಿಲ್ಲ, ಪರ್ ಹವರ್ಗೆ ಕೊಟ್ಟಿಲ್ಲ, ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೋಟಲ್ ಆಗಿ 24,750 ರೂಪಾಯಿ ಇನ್ಕರ್ ಮಾಡಿರೋದು ಅಥವಾ ಪೇ ಮಾಡಿರೋದು, ದಟ್ ಈಸ್ ಫಾರ್ 4,950 ಲೇಬರ್ ಹವರ್ಸ್. 1 ಗಂಟೆಗೆ 5 ರೂಪಾಯಿಯನ್ನು ಪೇ ಮಾಡಿದ್ದೀವಿ. ಇದಷ್ಟನ್ನು ಕೂಡ ನಾವು ಮೊದಲು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಮೂವ್ ಫಾರ್ ಕ್ಯಾಲ್ಕುಲೇಷನ್ಸ್, ವೇರಿಯನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋಗಬೇಕು. ಈಗ ಮೊದಲಿಗೆ ಮೆಟೀರಿಯಲ್ ವೇರಿಯನ್ಸಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲನೇ ಮೆಟೀರಿಯಲ್ ವೇರಿಯನ್ಸ್ ಬಂದುಬಿಟ್ಟು ಎಮ್ ಸಿ ವಿ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. 18,000 ಇಂಟು ₹4, 19,000 ಇಂಟು 4.4, 72,000 ಮೈನಸ್ 83,600. ಸ್ಟ್ಯಾಂಡರ್ಡ್ ಕಾಸ್ಟು 72,000, ಆ್ಯಕ್ಚುಯಲ್ ಕಾಸ್ಟ್ ನಾವು ಖರ್ಚು ಮಾಡಿರೋದು 83,600 ಟುವರ್ಡ್ಸ್ ಮಟೀರಿಯಲ್ಸ್. ಸ್ಟ್ಯಾಂಡರ್ಡ್ ಸ್ಪೆಸಿಫೈ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ, ಸೊ ಅಡ್ವರ್ಸ್ 11,600 ಅಡ್ವರ್ಸ್ ವೇರಿಯನ್ಸ್. ದ ಸೆಕೆಂಡ್ ಮಟೀರಿಯಲ್ ವೇರಿಯನ್ಸ್ ಈಸ್ MPV, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್. MPV ಈಕ್ವಲ್ಸ್ SP ಮೈನಸ್ AP, ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಸ್ಟ್ಯಾಂಡರ್ಡ್ ಪ್ರೈಸ್ ₹4, ಆ್ಯಕ್ಚುಯಲ್ ಪ್ರೈಸ್ ₹4.4 ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದು 19,000. ಅಗೈನ್ ಸ್ಟ್ಯಾಂಡರ್ಡ್ ಪ್ರೈಸ್ ₹4 ಕೊಡಬೇಕಿತ್ತು, ಬಟ್ ನಾವು ₹4.40 40 ಪೈಸೆ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂದರೆ ಜಾಸ್ತಿ ಖರ್ಚು ಮಾಡಿದ್ದೀವಿ ಅಂತ. ದಟ್ ಈಸ್ ವೈ ದ ಡಿಫ್ರೆನ್ಸ್ ಈಸ್ ಬೀಯಿಂಗ್ ಅಡ್ವರ್ಸ್. ಏನು ಡಿಫ್ರೆನ್ಸ್ ಬಂದಿದೆ, ವೇರಿಯನ್ಸ್ ಏನು ಬಂದಿದೆ 7,600 ವೇರಿಯೇಷನ್ನು, ದಟ್ ಈಸ್ ಅಡ್ವರ್ಸ್. ಆ್ಯಂಡ್ ಮಟೀರಿಯಲ್ ವೇರಿಯನ್ಸಲ್ಲಿ ಮೂರನೇದು ಬಂದು ಮಟೀರಿಯಲ್ ಯೂಸೇಜ್ ಆರ್ ಕ್ವಾಂಟಿಟಿ ವೇರಿಯನ್ಸ್, MUV ಈಕ್ವಲ್ಸ್ SQ ಮೈನಸ್ AQ ಇಂಟು SP. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು SP. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 18,000 ಯೂನಿಟ್ಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್ 19,000 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 4. ಓಕೆ, ಸ್ಟ್ಯಾಂಡರ್ಡು ಫಿಕ್ಸ್ ಮಾಡಿದ್ದಕ್ಕಿಂತ ಜಾಸ್ತಿ ರಾ ಮಟೀರಿಯಲ್ಗಳನ್ನ ವಿ ಹ್ಯಾವ್ ಯೂಸ್ಡ್, ಸೊ 1,000 ಜಾಸ್ತಿ ಕ್ವಾಂಟಿಟಿಗಳನ್ನ ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ. ದಟ್ ಈಸ್ ವೈ ದ ಡಿಫ್ರೆನ್ಸ್ ಈಸ್ ಬೀಯಿಂಗ್ ಅಡ್ವರ್ಸ್ ಬರುತ್ತೆ, 4,000 ಅಡ್ವರ್ಸ್. ಈಗ ವೆರಿಫೈ ಮಾಡೋಣ. MCV ಈಕ್ವಲ್ಸ್ MPV ಪ್ಲಸ್ MUV, 11,600 ಅಡ್ವರ್ಸ್ ಈಕ್ವಲ್ಸ್ 7,600 ಪ್ಲಸ್ 4,000. ಸರಿಯಾಗಿದೆ ನಾವು ಮಾಡಿರೋಂಥ ವೇರಿಯನ್ಸ್ ಅನಾಲಿಸಿಸು. ನೆಕ್ಸ್ಟು ಲೇಬರ್ ವೇರಿಯನ್ಸ್ಗೆ ಹೋಗೋಣ. ಲೇಬರ್ ವೇರಿಯನ್ಸಲ್ಲಿ ಮೊದಲನೇದು ಲೇಬರ್ ಕಾಸ್ಟ್ ವೇರಿಯನ್ಸ್. LCV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಆ್ಯಕ್ಚುಯಲ್ ರೇಟ್, ವಿಚ್ ಮೀನ್ಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. 4,500 ಅವರ್ಸ್ ಸ್ಟ್ಯಾಂಡರ್ಡ್ ಅವರ್ಸ್ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸ್ಟ್ಯಾಂಡರ್ಡ್ ಅವರ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಅಂತ ಇಂಟು ಸ್ಟ್ಯಾಂಡರ್ಡ್ ರೇಟ್ 4. ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್ ಬಂದು 4,950 ಇಂಟು ಆ್ಯಕ್ಚುಯಲ್ ರೇಟ್ 5. ಆ್ಯಕ್ಚುಯಲ್ ರೇಟನ್ನು ಕೂಡ ವರ್ಕಿಂಗ್ ನೋಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟು 18,000 ಬಟ್ ಆ್ಯಕ್ಚುಯಲ್ ಕಾಸ್ಟು 24,750. ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಲೇಬರ್ ಕಾಸ್ಟನ್ನು 18,000 ರೂಪಾಯಿ ಖರ್ಚು ಮಾಡಬೇಕಿತ್ತು, ಟೋಟಲ್ ಲೇಬರ್ ಕಾಸ್ಟ್, ಬಟ್ ನಾವು ಖರ್ಚು ಮಾಡಿರೋದು 24,750. ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ, ಸೊ ಕಾಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ದಟ್ ಈಸ್ ವೈ ಇಟ್ ಈಸ್ ಅಡ್ವರ್ಸ್, 6,750 ಅಡ್ವರ್ಸ್. ಲೇಬರ್ ವೇರಿಯನ್ಸಲ್ಲಿ ಸೆಕೆಂಡ್ ವೇರಿಯನ್ಸ್ LRV, ಲೇಬರ್ ರೇಟ್ ವೇರಿಯನ್ಸ್. ಲೇಬರ್ ರೇಟ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್ ಇಂಟು ಆ್ಯಕ್ಚುಯಲ್ ಹವರ್ಸ್ ವರ್ಕ್ಡ್. ಸ್ಟ್ಯಾಂಡರ್ಡ್ ರೇಟ್ 4, ಆ್ಯಕ್ಚುಯಲ್ ರೇಟ್ 5, ಆ್ಯಕ್ಚುಯಲ್ ಅವರ್ಸು 4,950. ಅಗೈನ್ ಆ್ಯಕ್ಚುಯಲ್ ರೇಟು ಸ್ಟ್ಯಾಂಡರ್ಡ್ ರೇಟ್ಗಿಂತ ಜಾಸ್ತಿ ಇದೆ, ದ ವೇರಿಯನ್ಸ್ ಈಸ್ ಅಡ್ವರ್ಸ್, 4,950 ಅಡ್ವರ್ಸ್. ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್, ನೆಕ್ಸ್ಟ್ ವೇರಿಯನ್ಸ್ ಬಂದು LEV, ಸ್ಟ್ಯಾಂಡರ್ಡ್ ಅವರ್ಸ್ ಮೈನಸ್ ಆ್ಯಕ್ಚುಯಲ್ ಅವರ್ಸ್ ಇಂಟು ಸ್ಟ್ಯಾಂಡರ್ಡ್ ರೇಟ್. ಸ್ಟ್ಯಾಂಡರ್ಡ್ ಅವರ್ಸ್ ಸ್ಪೆಸಿಫೈಡ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ 4,500, ಆ್ಯಕ್ಚುಯಲ್ ಅವರ್ಸ್ ವರ್ಕ್ಡ್ 4,950, ಸ್ಟ್ಯಾಂಡರ್ಡ್ ರೇಟ್ ₹4. ಸ್ಟ್ಯಾಂಡರ್ಡ್ ಅವರ್ಸು ಈ ಆ್ಯಕ್ಚುಯಲ್ ಔಟ್ಪುಟ್ಗಳನ್ನ ಅಚೀವ್ ಮಾಡಲಿಕ್ಕೆ 4,500 ಗಂಟೆಗಳಷ್ಟರಲ್ಲಿ ವರ್ಕ್ ಮಾಡಬೇಕಿತ್ತು, ಬಟ್ ವಿ ಹ್ಯಾವ್ ಟೇಕನ್ 4,950 ಅವರ್ಸ್ ವಿಚ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಅವರ್ಸ್. ಸ್ಟ್ಯಾಂಡರ್ಡ್ ಅವರ್ಸ್ಗಿಂತ ಜಾಸ್ತಿ ಟೈಮ್ ತೊಗೊಂಬಿಟ್ಟಿದ್ದೀವಿ, ಸೊ ಅದಕ್ಕೆ ಇದು ಅಡ್ವರ್ಸ್ 1,800 ಅಡ್ವರ್ಸ್ ಬಂದಿದೆ. ಲೆಟ್ ಅಸ್ ವೆರಿಫೈ. ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ LRV ಪ್ಲಸ್ LEV, 6,750 ಅಡ್ವರ್ಸ್ ಈಕ್ವಲ್ಸ್ 4,950 ಪ್ಲಸ್ 1,800 ವಿಚ್ ಬಿಕಮ್ಸ್ 6,750 ಅಡ್ವರ್ಸ್. ಸರಿ ಇದೆ. ಓಕೆ, ಇಲ್ಲಿಗೆ ನಮ್ಮ 5ನೇ ಕ್ವೆಶನ್ನ ಆನ್ಸರು ಮುಗಿಯುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವಂಥ ನೋಟಿಫಿಕೇಷನ್ ಐಕಾನ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನನ್ನ ಏನು ಯೂಟ್ಯೂಬ್ ಚಾನಲಲ್ಲಿ ಹೊಸ ಅಪ್ಲೋಡ್ಗಳಾದರೆ, ವಿಡಿಯೋಸ್ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.